ಹಾಯ್ ಹಲೋ ವಿದ್ಯಾರ್ಥಿಗಳೇ, KCT ಆ್ಯಂಡ್ ಆಯುಷ್ ಸ್ಟೂಡೆಂಟ್ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ. ಓಕೆ, ಬೆಳಗ್ಗೆ ಅಥವಾ ಲೇಟ್ ನೈಟ್ ಏನಪ್ಪ ಅಂದರೆ ಈಗಾಗಲೇ ಚಾಯ್ಸ್ ಎಂಟ್ರಿ ಲಿಂಕ್ನ ಬಿಟ್ಟಿದ್ರೆ ಈಗ ಹೋಗ್ಬಿಟ್ಟು ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಈ ಒಂದು ಲಿಂಕ್ ಮೂಲಕ ಏನು ಕಾಣಿಸ್ತಿದೆ ಈ ಒಂದು ಲಿಂಕ್ ಮೂಲಕ ನೀವೇನು ಮಾಡ್ಬೋದು, ಚಾಯ್ಸ್ ಎಂಟ್ರಿನ ಮಾಡ್ಬೋದು. ಆ್ಯಂಡ್ ಅದ್ರ ತಕ್ಕನೆ ಕೆಳಗಡೆ ಒಂದು ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಬೇಕಾದ್ರೆ ನೋಡಿ ಎಲ್ಲ ಕೋರ್ಸಸ್ ಕೂಡ HK ಮತ್ತು ಜನರಲ್ ಮತ್ತು ಪ್ರಾಕ್ಟಿಕಲ್ ಅಂತ ಏನು ಬೇರೆ ಬೇರೆ ಇದ್ರು ನೋಡು, ಆ ರೀತಿಯಾಗಿ ಎಲ್ಲನೂ ಕೂಡ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಬೇಕಾದ್ರೆ ನೋಡ್ಕೋರಿ, ಬೇಕಾದ್ರೆ ಅನಾಲಿಸಿಸ್ ಬೇಕಾದ್ರೆ ಇನ್ನೂ ಮಾಡೋಣ ಅಂತದನ್ನ. ಸರಿ, ಈಗ ಚಾಯ್ಸ್ ಎಂಟ್ರಿಗೆ ಬಂದುಬಿಟ್ಟು ಅಲ್ಲಿ ನೋಡೋದಂತಂದ್ರೆ ಎಲ್ಲಿ ಕೊಟ್ಟರು ಅಂತಂದರೆ ನೀವೆಲ್ಲ ಮೊದಲು ಏನು ಮಾಡ್ಬೇಕಂತಂದ್ರೆ ಆ ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ ಈ ಹಿಂದೆ ಫಸ್ಟ್ ರೌಂಡ್ಗೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಇದೆ. ನಿಮಗೆ ಸ್ಟಾರ್ಟ್ ಸ್ಕ್ಯಾನರ್ ಇರ್ತದ ಅಥವಾ ಲಾಗಿನ್ ವಿತ್ CT ನಂಬರ್ ಅಂತ ಎರಡು ರೀತಿಯಾಗಿ ಕೆಳಗಡೆ ಕಾಣಿಸ್ತಾ ಇರ್ತದೆ. ಸೊ ನಾನೇನು ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ಓಕೆ ಇಲ್ಲಿ ನೀವು ಒಂದು ಲಿಂಕಲ್ಲಿ ಏನು ಮಾಡಬೇಕಂದ್ರೆ ಲಾಗಿನ್ ವಿತ್ CT ನಂಬರ್ ಕೆಳಗಡೆ ಏನು ಕಾಣಿಸ್ತಿದೆ ಲಾಗಿನ್ ವಿತ್ CT ನಂಬರ್ ಅಂತ ಏನು ಕಾಣಿಸ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂತಂದ್ರೆ ಈ ಹಿಂದೆ ನೀವು ಹಾಕ್ತಿದ್ರೆ ಅಪ್ಲಿಕೇಶನ್ ನಂಬರು ಮತ್ತು ಆಪ್ಷನ್ ಎಂಟ್ರಿ CT ನಂಬರು ಮತ್ತು ಕ್ಯಾಪ್ಚೆ ಎಂಟ್ರಿ ಮಾಡಿಬಿಟ್ಟು ಸೆಂಡ್ OTP ಅಂತ ಕೊಡಬೇಕು. ಸೊ ಅದನ್ನ ಹಾಕೋಣಂತೆ. ಈಗ ನಾನು ಹಾಕೊಂಡು ಬರ್ತೀನಿ. ಈಗ ಓಕೆ, ಇವಾಗ ನೋಡಿ ನಾನು ಇವಾಗ ಅಪ್ಲಿಕೇಶನ್ ನಂಬರ್ ಹಾಕಿದ್ದೀನಿ, CT ನಂಬರ್ ಹಾಕಿದ್ದೀನಿ, ಕ್ಯಾಪ್ಚೆ ಕೂಡ ಹಾಕಿದ್ದೀನಿ. ಈಗ ಸದ್ಯಕ್ಕೆ ಏನು ಮಾಡ್ತೀನಿ ಅಂತಂದ್ರೆ ಸೆಂಡ್ OTP ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ಸೆಂಡ್ OTP ಕೊಟ್ಟರೆ ನಿಮ್ಮ ಒಂದು ಯಾವ ನಂಬರ್ನ ಕೊಟ್ಟಿರ್ತಾರೋ ಆ ನಂಬರ್ಗೆ ಏನಾಗಿರ್ತದೆ ಒಂದು OTP ಹೋಗಿರ್ತದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ OTP ಬಂದಿರ್ತದೆ ನೋಡ್ಕೊರಂತಾರೆ. ಆ OTPನ ಹಾಕಿಬಿಟ್ಟು ವೆರಿಫೈ OTP ಅಂತ ಕೊಡಬೇಕಾಗ್ತದೆ. ಇವಾಗ ನಾನು OTP ಹಾಕ್ಕೊಂತೀನಿ, ಆ ವೆರಿಫೈ ಎಲ್ಲನೂ ಕೂಡ OTP ಬಂದಿರ್ತಕ್ಕಂಥ ಹಾಕ್ಕೊಂಡು ವೆರಿಫೈ OTP ಅಂತ ಕೊಟ್ಟರೆ ಏನಾಗ್ತದೆ ಅಂತಂದರೆ ನೆಕ್ಸ್ಟ್ ಫೇಸ್ ಓಕೆ ನಿಮಗೆ ಗೊತ್ತಿರುವಾಗೆ ಫೇಸ್ ರೆಕಗ್ನಿಷನ್ ಇದೆ. ಈ ಸರ್ತಿ ಗೊತ್ತಿರುವಾಗೆ ಮತ್ತೆ ಕೂಡ ಇಟ್ಟಿದ್ದಾರೆ. ಈ ಕ್ಯಾಪ್ಚರ್ ಫೋಟೋ ಫಾರ್ ಫೇಸ್ ವೆರಿಫಿಕೇಷನ್ ಅಂತ ಬಂದುಬಿಟ್ಟು ಸ್ಟಾರ್ಟ್ ಕ್ಯಾಮ್ರಾ ಅಂತ ಕೊಟ್ಬಿಟ್ರೆ ಆ ಕ್ಯಾಮ್ರಾ ಓಪನ್ ಆಗ್ತದೆ. ನೀವು ಎಲ್ಲನೂ ಕೂಡ ಫೋಟೋ ಹಾಕಬೇಕಾಗ್ತದೆ. ಫೋಟೋ ಹಾಕ್ತಪ್ಪ ಅಂದರೆ ಏನಾಗ್ತದೆ ಸರಿಯತ್ನೇ ಬಂದಿತ್ತಂದರೆ ಓಕೆ ಅದನ್ನ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಡಿ, ಇಲ್ಲಾಂತಂದ್ರೆ ಇನ್ನೊಮ್ಮೆ ಲಾಗಿನ್ ಆಗೋಕ್ಕೆ ಕೇಳ್ತದೆ. ನಾನು ಈಗ ಏನು ಮಾಡ್ತೀನಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಟ್ಬಿಟ್ಟು ಇಲ್ಲಿ ಕಾಣಿಸ್ತಿದೆ ನೋಡಿ, ಮೇನ್ ಆಗಿ ಇಲ್ಲಿ ಇಷ್ಟು ಪೇಜ್ ಬಂತು. ಇಲ್ಲಿ ನಿಮಗೆ 4 ಬಾಕ್ಸಸ್ ಕಾಣ್ತವೆ, ಒಂದು ಆಪ್ಷನ್ ಎಂಟ್ರಿದು, ಒಂದು ಅಲಾಟ್ಮೆಂಟ್ದು, ಒಂದು ಅಕೌಂಟ್ ಸೆಟ್ಟಿಂಗ್. ನಿಮಗೆ ಮೇಲ್ಗಡೆ 3 ಕೂಡ ಏನು ನಿಮಗೆ ಅದು ಆ್ಯಕ್ಚುಲಿ ನಿಮ್ಗೆ ವರ್ಕೂ ಆಗೋದಿಲ್ಲ. ನಿಮಗೆ ನಿಮ್ಮ ಕೆಲಸ ಇರೋದೇನಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಇರ್ತದೆ. ಓಕೆ, ಕೆಳಗಡೆ ಏನು ಕಾಣಿಸ್ತಿದೆ ನೋಡಿ, ಅಂದರೆ ಯಾವ ಕ್ಯಾಟಗರಿ ಆಗಿದೆ ನೋಡ್ಲಿಕ್ಕೆ ಅಷ್ಟು ಅಲಾಟ್ಮೆಂಟ್ ಅದು ನಿಮಗೆ ಸಿಗೋದು. ನಿಮ್ಗೆ 10 ರೂಪಾಯಿಂದ ಕೂಡ ತೋರಿಸ್ತಿದ್ದೀವಿ ಈ ಒಂದು ಸ್ಟೂಡೆಂಟ್ಗೆ. ಕೆಳಗಡೆ ಏನು ಕಾಣಿಸ್ತಿದೆ ಅಂತಂದರೆ ನಿಮಗೆ ಇಲ್ಲಿ ಕೆಳಗಡೆ ತೋರಿಸ್ತೀನಿ ರೀ, ವೆಯ್ಟ್. ಹಾಂ, ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾರೆ ಅಡ್ಮಿಷನ್ ಅಂತ ಇದೆ. ಅಡ್ಮಿಷನ್ ಅಂತ ಇದೆ. ಕೆಳಗಡೆ ಚಾಯ್ಸ್ ಎಂಟ್ರಿ ಮತ್ತು ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ. ನೀವು ಏನು ಮಾಡಬೇಕು, ಚಾಯ್ಸ್ ಎಂಟ್ರಿ ಮೊದಲು ಚಾಯ್ಸ್ ಎಂಟ್ರಿ ಮಾಡಬೇಕು. ಈ ಹಿಂದೆ ಇವರೊಂದು ಸ್ಟೂಡೆಂಟ್ ಏನು ಮಾಡಿದ್ದಾರೆ ಅಂತಂದರೆ ಚಾಯ್ಸ್ 3ನ ಕೊಟ್ಟು ಬಂದಿತ್ತು. ಹಂಗಾಗಿ ಹೊಸದಾಗಿ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ಈ ಸರ್ತಿ ಚಾಯ್ಸ್ ಎಂಟ್ರಿ ಹೊಸದಾಗಿ ಮತ್ತೆ 4 ಚಾಯ್ಸಸ್ಗಳ ಕೊಟ್ಟಿದ್ದಾರೆ. ನಿಮಗೆ ಸಿಂಪಲ್ಲಾಗಿ ಒಂದೊಂದಾಗಿ ಚಾಯ್ಸ್ ಬಗ್ಗೆ ಹೇಳೋದಂತಂದರೆ ಒಂದು ಚಾಯ್ಸ್ ಓಕೆ, ಚಾಯ್ಸ್ 1 ಕೊಟ್ಟರೆ ಸ್ಯಾಟಿಸ್ಫೈಡು ಅಡ್ಮಿಷನ್ ಆಗ್ತೀರಂತ ಅರ್ಥ ಆಯಿತಾ. ಇಲ್ಲ ನೀವು ಚಾಯ್ಸ್ 2ನ ಕೊಟ್ಟು ಏನಪ್ಪ ಆಗ್ತದೆ ಅಂತಂದ್ರೆ ಹೋಲ್ಡಲ್ಲಿ ಇಟ್ಕೊತಿದ್ರೆ ಬಟ್ ಪೇಮೆಂಟ್ ಮಾಡ್ತಾರೆ, ಪೇಮೆಂಟ್ ಮಾಡಲೇಬೇಕಾಗ್ತದೆ ಚಾಯ್ಸ್ 2 ಕೊಟ್ಟರು. ನೆಕ್ಸ್ಟ್ ಚಾಯ್ಸ್ 3 ಕೊಟ್ಟರೆ ಏನಾಗ್ತದೆ ನಿಮಗೆ ನಾಟ್ ಇಂಟ್ರೆಸ್ಟೆಡ್, ಬಟ್ ನೀವು ಆದರೂ ಕೂಡ ಏನು ಮಾಡಬೇಕು 10,000 ರೂಪಾಯಿ ಕಾಸಿನ ಡಿಪಾಸಿಟ್ ಅನ್ನೋದು ಕಟ್ಟಬೇಕಾಗ್ತದೆ. ನಿಮಗೆ ಚಾಯ್ಸ್ 4 ಕೊಟ್ಟರೆ ನಿಮಗೆ ಕ್ವಿಟ್ ಅಂತ ಅಂದರೆ ನಾಟ್ ಸ್ಯಾಟಿಸ್ಫೈಡ್ ಅಂತ ವಿತ್ ಅಲಾಟೆಡ್, ಸೊ ಕ್ವಿಟ್ ಆಗಿ ಹೋಗ್ತೀರಾ. ಸೊ ಇವಾಗ ಈ ಒಂದು ಸ್ಟೂಡೆಂಟ್ಗೆ ಅಡ್ಮಿಷನ್ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಸೊ ಹಂಗಾಗಿ ಏನು ಮಾಡಬೇಕಂದ್ರೆ ಚಾಯ್ಸ್ 1ನ ಕೊಡಬೇಕಾಗ್ತದೆ. ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊತೀನಿ ಸದ್ಯಕ್ಕೆ. ಚಾಯ್ಸ್ 1ನ ಕೊಟ್ಟು ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಸಬ್ಮಿಟ್ ಬಟನ್ ಮೇಲೆ ಕೊಡಬೇಕಾಗ್ತದೆ. ಓಕೆ, ಅದಾದ ನಂತರ ನಿಮಗೆ ಮತ್ತೆ ಇದು ಕಾಷನ್ ಅಂತ ಬಂದುಬಿಟ್ಟು ಇನ್ನೊಂದು ಟೈಮ್ ಕನ್ಫರ್ಮ್ ಮಾಡೋಕ್ಕೆ ಒಂದು ಬಾಕ್ಸ್ ಇದೆ ನೋಡಿ, ಆ ಬ್ಲಾಕ್ ಮೇಲೆ ಟಿಕ್ ಮಾರ್ಕ್ ಮೇಲೆ ಜಸ್ಟ್ ಒಂದು ಟಿಕ್ ಮಾಡಿ ಅದರ ಮೇಲೆ ಕನ್ಫರ್ಮ್ ಅಂತ ಕೊಡಿ. ಕೆಳಗಡೆ ಕನ್ಫರ್ಮ್ ಅಂತ ಕೊಟ್ಬಿಟ್ರೆ ನಿಮ್ಮದು ಚಾಯ್ಸ್ 1 ಕೊಟ್ಟಿರೋದು ಕನ್ಫರ್ಮ್ ಆಗ್ತದೆ. ಅಂದರೆ ಚಾಯ್ಸ್ 1 ಕೂಡ ನಿಮಗೆ ಸೆಲೆಕ್ಟೆಡ್ ಅಂತ ಬರ್ತದೆ. ಸೊ ಈ ಈಗ ನೋಡಿ ಯಾರೆಲ್ಲ ಚಾಯ್ಸ್ 1 ಕೊಟ್ಟಿದ್ದಾರೆ ಅಡ್ಮಿಷನ್ ಆಗಲೇಬೇಕು. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ ಈಗ ಮೇಲ್ಗಡೆ ಹೋಗಿಬಿಟ್ಟು ಹೋಮ್ ಪೇಜ್ಗೆ ಹೋಗಬೇಕು. ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ, ವೇಟ್. ಇಲ್ಲಿ ಬೇಕಾದ್ರೆ ಪ್ರಿಂಟ್ ತಗೋರಿ. ನಾನು ಈಗ ಏನು ಮಾಡ್ತೀನಿ ಅಂತಂದ್ರೆ ಹೋಮ್ ಪೇಜ್ಗೆ ಹೋಗ್ತೀನಿ. ಈಗ ಹೋಮ್ ಪೇಜ್ಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತಂತಾರೆ ನಮಗೆ ಚಾಯ್ಸ್ 1ನ ಕೊಟ್ಟವ್ರಿಗೆ. ಈಗ ನೋಡಿ ಚಾಯ್ಸ್ 1 ಕೊಟ್ಟಿರೋ ತಕ್ಷಣ ಏನು ಮಾಡ್ತಾ ಆಟೋಮೆಟಿಕ್ಲಿ ಡೌನ್ಲೋಡ್ ಚಲನ್ ಆ್ಯಂಡ್ ಪೇ ಆನ್ಲೈನ್ ಅಂತ ಬರ್ತದೆ. ಚಾಯ್ಸ್ 2 ಕೊಟ್ಟರು ಕೂಡ ಹಂಗೆ ಬರ್ತದೆ ಆಯಿತಾ. ಚಾಯ್ಸ್ 3 ಕೊಟ್ಟರು ಕೂಡ ಚಲನ್ ಬರ್ತದೆ. ಈಗ ಚಾಯ್ಸ್ 1 ಕೊಟ್ಟವ್ರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ. ನಿಮಗೆ ಎನಿ ಒನ್ ಓಕೆ, ನಿಮಗೆ ಡೌನ್ಲೋಡ್ ಚಲನ್ ಒಂದು ಅದು ಬ್ಯಾಂಕಿಗೆ ದುಡ್ಡು ಕೊಟ್ಟರು ಬ್ಯಾಂಕಿಗೆ ದುಡ್ಡು ಕಟ್ಟಿ ಅಥವಾ ಪೇ ಆನ್ಲೈನ್ ಅಂತ ಕಾಣಿಸಿದೆ ಆನ್ಲೈನ್ ಮಾಡಿ. ನಾನು ಸದ್ಯಕ್ಕೆ ಈಗ ಏನು ಮಾಡ್ತೀನಿ ಅಂತಂದರೆ ನಿಮಗೆ ಈ ಒಂದು ಸ್ಟೂಡೆಂಟ್ ಕೇವಲ 10 ರೂಪಾಯಿ ಇದೆ. ಸೊ ಹಂಗಾಗಿ ನಾನು ಸುಮ್ಮನೆ ಬ್ಯಾಂಕ್ ಎತ್ಕೋಣ ಆನ್ಲೈನ್ ಮಾಡ್ಕೋಣ ಅಂತ ಏನು ಮಾಡ್ತೀನಿ, ನಾನು ಪೇ ಆನ್ಲೈನ್ ಅಂತ ಕಾಣಿಸ್ತೀನಿ. ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿಯಾಗಿ ಬರ್ತದೆ. ಓನ್ಲಿ ಸ್ಟೂಡೆಂಟ್ಗೆ ಎಷ್ಟು ತೋರಿಸ್ತಿದೆ 10 ರೂಪಾಯಿ ತೋರಿಸ್ತಿದೆ. ಸೊ ಹಂಗಾಗಿ ಪೇ ಆನ್ಲೈನ್ ಅಂತ ಕೊಡ್ತೀನಿ. ಇನ್ನೊಂದು ಟೈಮು ಇದೇ ರೀತಿ ಲೈವ್ ಡೆಮೋ ತೋರಿಸ್ತಿದ್ದೀನಿ. ಹಂಗಾಗಿ 10 ರೂಪಾಯಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಇನ್ನೊಂದು ಟೈಮ್ ಈ ಸೈಡ್ 10 ರೂಪಾಯಿ ಬರ್ತದೆ. ನೀವು ಕಂಪ್ಯೂಟರ್ ಮಾಡೋರು ಸ್ಕ್ಯಾನಿಂಗ್ ಮಾಡಬೇಕಾಗ್ತದೆ. ನಾನು ಈಗ ಡೈರೆಕ್ಟ್ ಫೋನ್ಪೇ ಮಾಡೋ ತೋರಿಸ್ತೀನಿ. ನಮ್ಮ ಫೋನ್ ನಂಬರು ಮತ್ತು ನಮ್ಮ ಒಂದು ಯಾವುದಾದ್ರೂ ಇಮೇಲ್ ಐಡಿ ಅಕೌಂಟು ಕನ್ಫರ್ಮ್ ಅಂತ ಕೊಡ್ತೀನಿ. ಅದಾದ ತಕ್ಷಣ ಏನಪ್ಪ ಆಗ್ತದೆ ನೋಡಿ, ವೇಟ್. ಓಕೆ, ಸೇಮ್ ಇದೇ ರೀತಿ ನೀವು ಯಾವ ರೀತಿ ಮಾಡಿದ್ರು ಅಂತಂದ್ರೆ ಲೈಕ್ ಈಗ ಫೋನ್ಪೇ ಅಥವಾ ಯಾವುದಾದ್ರು ಬಂದಿರ್ತದೆ, ನಾನು ಫೋನ್ಪೇನ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡ್ತೀನಿ. ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೇಲೆ ಸಮಸ್ಯೆ ಮಾಡ್ಕೊಳ್ಬೇಕು. ಕಂಟಿನ್ಯೂ ಆ್ಯಂಡ್ ಪೇ ಮಾಡಿದ ತಕ್ಷಣ ವೇಟ್ ಮಾಡಬೇಕು. ನೀವು ಏನು ಕೂಡ ಏನು ಮಾಡ್ತೀರ ಅಂದ್ರೆ ಸಡನ್ನಾಗಿ ಬ್ಯಾಕ್ ಬರ್ಲಿಕ್ಕೆ ಹೋಗ್ತಾರೆ. ಏನು ಕೂಡ ಬ್ಯಾಕ್ ಬರೋಕ್ಕೆ ಹೋಗ್ಬಿಡಿ. ತಾನೇ ಆಟೋಮೆಟಿಕ್ ರೀಡೈರೆಕ್ಟ್ ಆಗಿ ಫೋನ್ಪೇ ಹೋಗ್ತದೆ. ನೀವು 10 ರೂಪಾಯಿ ಪೇಮೆಂಟ್ ಮಾಡಬೇಕು. ನಿಮ್ಮ 6 ಡಿಜಿಟ್ ಅದು 4 ಡಿಜಿಟ್ ನಂಬರ್ ಏನು ಕೊಟ್ಟಿರ್ತಾರೆ UPI ನಂಬರ್ದು ಅದನ್ನೆಲ್ಲ ಕೂಡ ಕೊಟ್ಟು ಆಟೋಮೆಟಿಕ್ಲಿ ತಾನೇ ಬ್ಯಾಕ್ ಬರ್ತದೆ. ನೀವೇನು ಕೂಡ ಕ್ಲಿಕ್ ಮಾಡ್ಕೋಬಿಡಿ. ನಾನು ತೋರಿಸ್ತಿದ್ದೀನಿ. ಏನು ಕೂಡ ಡನ್ ಗಿನ್ನು ಏನು ಕೂಡ ಕ್ಲಿಕ್ ಮಾಡ್ಕೋಬಿಡಿ. ಎಲ್ಲಿವರೆಗೂ ಕ್ಲಿಕ್ ಮಾಡಿಬಿಡ್ರಿ ಅಂತಂದ್ರೆ ನಿಮಗೆ ಹೇಳ್ತೀನಿ.
ಬಟ್ ಇನ್ನೂ ಕೂಡ ಏನು ಎಲ್ಲೂ ಟಚ್ ಮಾಡೋಕೆ ಹೋಗ್ಬೇಡಿ, ಆಟೋಮೆಟಿಕ್ ತಾನೇ ರೀಡೈರೆಕ್ಟ್ ಆಗ್ತದೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತ ಕೂಡ ಬರ್ತದೆ, ಏನು ಕೂಡ ಟಚ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಸುಮ್ಮನೆ ಇರಿ ಆಯಿತಾ. ಇಲ್ಲಿವರೆಗೂ ಓಕೆ, ಇಲ್ಲಿ ಬಂತ ನೋಡಿ ನಿಮಗೆ ಇಲ್ಲಿ ಬರ್ತದೆ ಮೇನು. ಇದು ಪ್ರಿಂಟ್ ತೊಗೊಳ್ಬೇಕು ಅಥವಾ ಏನಾದರೂ ಮಾಡ್ಬೋದು, ಅಟ್ಲೀಸ್ಟ್ ನೀವು ಸ್ಕ್ರೀನ್ಶಾಟ್ ತೊಗೊಂಬಿಡಿ, ಅದನ್ನ ಸ್ಕ್ರೀನ್ಶಾಟ್ ತೊಗೊಂಬಿಡಿ. ಯಾಕಂತಂದರೆ ಸ್ಕ್ರೀನ್ಶಾಟ್ ನಿಮಗೆ ಇತ್ತಂದರೆ ಅಟ್ಲಿ ಪ್ರಿಂಟ್ ತೊಗೊಂಡಿಲ್ಲ ಅಂದರೂ ಕೂಡ ಸ್ಕ್ರೀನ್ಶಾಟ್ ಆದರೂ ಇರ್ತದೆ. ಎಷ್ಟೋ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿಯಾಗಿ ಒಂದು ಸ್ಕ್ರೀನ್ಶಾಟ್ ಆದರೂ ಇಟ್ಕೊಂಡಿರಿ ಇದನ್ನು. ಓಕೆ, ಇಲ್ಲಾಂತಂದರೆ ಪ್ರಿಂಟ್ ತೊಗೊಂಡಿದ್ರೆ ಪ್ರಿಂಟ್ ತಗೋರಿ. ಓಕೆ, ಇಲ್ಲಾಂತಂದ್ರೆ ಸೈಡ್ ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿಯ ಪ್ರಿಂಟ್ ಆದರೂ ತಗೋರಿ, ಯಾವುದಾದ್ರೂ ಒಂದು ಮಾಡಿರಿ. ಓಕೆ, ಯಾವುದಾದ್ರೂ ಒಂದು ಇರಬೇಕಾಗ್ತದೆ. ಸರಿ, ಅದಾದ ತಕ್ಷಣ ವಾಪಸ್ ಲಾಗೌಟ್ ಆಗಿ ಆಗ್ತದೆ, ಹೆಂಗಿದೋ ಕೂಡ ಲಾಗೌಟ್ ಆಗ್ತದೆ. ಸೊ ಹಂಗಾಗಿ ಆಫ್ಟರ್ ಪೇಮೆಂಟ್ ಆದಮೇಲೆ ಅಂದರೆ ಎಲ್ಲನೂ ಕೂಡ ಪೇಮೆಂಟ್ ಮಾಡಿದ ಮೇಲೆ ವಾಪಸ್ ಪಕ್ಕ ಲಾಗೌಟ್ ಆಗ್ತದೆ. ಸೊ ಹಂಗಾಗಿ ನೀವು ಮಾಡಬೇಕು, ತಿರ್ಗಾ ಲಾಗಿನ್ ಆಗಬೇಕು. ವಾಪಸ್ ಲಾಗಿನ್ ಅದೇ ಲಿಂಕ್, ಈಗ ಯಾವ ರೀತಿ ಪೇಮೆಂಟ್ ಮಾಡಲಿಕ್ಕೆ ಲಿಂಕ್ ಬಂದಿದ್ರು ಅದೇ ಲಿಂಕ್ ಮೇಲೆ ವಾಪಸ್ ಲಾಗಿನ್ ಆಗಬೇಕಾಗ್ತದೆ. ನಾನು ವಾಪಸ್ ಇನ್ನೊಮ್ಮೆ ಇದೇ ಲಿಂಕ್ ಬಂದುಬಿಟ್ಟು ನಾನು ಮತ್ತೆ ಲಾಗಿನ್ ವಿತ್ CD ನಂಬರ್ ಹಾಕೊಂಡು ಮತ್ತೆ ಸೇಮ್ ಯಾವ ರೀತಿ ಬಂದು ಅದೇ ರೀತಿ ಲಾಗಿನ್ ಆಗಿ ಬಂದಿದ್ದೀನಿ. ಓಕೆ, ಈ ರೀತಿ ಮತ್ತೆ ಲಾಗಿನ್ ಆಗಿ ಬನ್ನಿರಿ. ನೋಡಿ, ಪೇಮೆಂಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಕೆಳಗಡೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬಂದ್ಬಿಡ್ತದೆ. ಓಕೆ, ಈ ಸ್ಟಾರ್ಟಿಂಗ್ ಸ್ವಲ್ಪ ನಿಮಗೆ ಈಗ ತಾನೇ ಯಾಕಂದರೆ ಇವಾಗ ಬಿಟ್ಟಿರೋದ ಕಾರಣ ಸ್ವಲ್ಪ ಕಂಪ್ರಮೈಸ್ ಸ್ಲಿಪ್ ಸ್ಟಾರ್ಟಿಂಗ್ ಬರದೇ ಇರ್ಬೋದು, ಸ್ವಲ್ಪ ಬಿಟ್ಟು ಬರ್ತದೆ. ಓಕೆ, ಈ ರೀತಿ ಬರೋದಾಯ್ತು, ಅನ್ಅಥರೈಸ್ಡ್ ಆಕ್ಸೆಸ್ ಈ ಥರ ಅದೆಲ್ಲನೂ ಕೂಡ ಬರ್ತದೆ. ಡೌನ್ಲೋಡಿಂಗ್ ಕೊಟ್ಟರು ಕೂಡ ಕೆಲವೊಂದು ಟೈಮ್ ಬರದೇ ಇರ್ಬೋದು, ಸ್ವಲ್ಪ ಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ಪಕ್ಕ ಇದೇನಪ್ಪ ಅಂದ್ರೆ ಕಂಫರ್ಮೇಷನ್ ಸ್ಲಿಪ್ಪು ಕೂಡ ಬರ್ತದೆ. ಆ ಒಂದು ಕಂಫರ್ಮೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಆಗ್ತದೆ, ಇಲ್ಲಿ ಡೌನ್ಲೋಡ್ ಆಗ್ತಿರುತ್ತೆ, ಈ ರೀತಿ ಆಗ್ತದೆ. ಅದು ಆಫ್ಲೈನ್ ಆಗ್ತಿರ್ತದೆ, ನೀವೇನು ಮಾಡ್ಕೋರಿ ಆನ್ಲೈನ್. ಓಕೆ, ಡೌನ್ ಮಾಡ್ಕೋರಿ ಅಥವಾ ಪ್ರಿಂಟ್ ಆದರೂ ಡೌನ್ ಮಾಡ್ಕೊಂಡು ಪ್ರಿಂಟ್ ತೊಗೊಳ್ಳೇಬೇಕು. ಓಕೆ, ಬೇರೆ ಇಲ್ಲಪ್ಪ ಕ್ರೋಮ್ ಬ್ರೌಸರಲ್ಲಿ ವರ್ಕ್ ಆಗಿಲ್ಲ ಅಂತಂದರೆ ಬೇರೆ ಬ್ರೌಸರ್ಲಿ ಆದರೂ ವರ್ಕ್ ಮಾಡಿರಿ. ಅಂದರೆ ಬೇರೆ ಬ್ರೌಸರ್ನ ಓಪನ್ ಮಾಡ್ಕೊಂಡು ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊರಿ, ಖಂಡಿತ ಬರ್ತದೆ ಆಯ್ತಾ. ಕಂಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಂಡು ನೋಡಿ, ಈ ರೀತಿಯಾಗಿ ಅನ್ಅಥರೈಸ್ಡ್ ಆಕ್ಸೆಸ್ನ ಬರ್ತಿರ್ತದೆ, ಬೇರೆ ಬ್ರೌಸರಲ್ಲಿ ಬಂದೇ ಬರ್ತದೆ. ಈ ರೀತಿಯಾಗಿ ಇರ್ತದೆ ಕಂಫರ್ಮೇಷನ್ ಸ್ಲಿಪ್ ಕಾಣಿಸ್ತದೆ ನೋಡಿ, ಈ ರೀತಿಯಾಗಿ ಒಂದು ಕಂಫರ್ಮೇಷನ್ ಸ್ಲಿಪ್ ಇರ್ತದೆ. ಕೆಳಗಡೆ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕಂತ ಕೂಡ ಕೊಟ್ಟಿರ್ತಾರೆ ಅಡ್ಮಿಷನ್ ಹೋಗಲಿಕ್ಕೆ. ಇಷ್ಟೇ ತೊಗೊಂಡು ಹೋಗ್ಬಿಡಿ. ನಾನು ನಿಮಗೆ ಭಾಳ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ದೀನಿ. ಚಾಯ್ಸ್ ಒನ್ ಕೊಟ್ಟವ್ರಿಗೆ ಏನು ಮಾಡ್ಬೇಕಂದ್ರೆ ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ ವಿಡಿಯೋಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಅವೆಲ್ಲ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿ ನೋಡಿ. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ಲಿಂಕಲ್ಲಿ ನಿಮ್ದು ಎಲ್ಲರೂ ಕೂಡ ಎಷ್ಟು ಸರ್ತಿ ಲಾಗಿನ್ ಆದರೂ ಆಗ್ಬೋದು, ಒಂದು 20 ಸರ್ತಿ ಲಾಗಿನ್ ಆದರೂ ಮಧ್ಯೆ ಎಕ್ಸಿಟ್ ಆದರೂ ಕೂಡ ಅದೇ ಲಾಗಿನ್ ಆಗ್ಬೋದು ಆಯಿತಾ. ಇದು ಚಾಯ್ಸ್ ಒನ್ ಕೊಟ್ಟವ್ರಿಗೆ. ಓಕೆ, ಆಲ್ ದ ಬೆಸ್ಟ್. ಆ್ಯಂಡ್ ಚಾಯ್ಸ್ 2 ಆ್ಯಂಡ್ 3 ಕೊಡೋರಿಗೆ ಅದನ್ನು ಸಪ್ರೇಟಾಗಿ ಇನ್ನೊಂದು ಟೈಮ್ ನಿಮ್ಗೆ ಒಂದು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್.